ತಾಲೂಕಿನ ಕಜ್ಜರಿ ಹಾಗೂ ಕೂನಬೇವು ಗ್ರಾಮದ ವಿದ್ಯಾರ್ಥಿಗಳಿಗೆ ಬಸ್ ಸಮಸ್ಯೆ ದೊಡ್ಡ ತೊಂದರೆಯಾಗಿದೆ. ಪರೀಕ್ಷೆಯ ಸಮಯದಲ್ಲಿ ವಿದ್ಯಾರ್ಥಿಗಳು ಸಮಯಕ್ಕೆ ಶಾಲೆ ಹಾಗೂ ಕಾಲೇಜಿಗೆ ಹೋಗಲು ಸಾಧ್ಯವಾಗದೆ ಬಹಳಷ್ಟು ಸಂಕಷ್ಟವನ್ನ ಅನುಭವಿಸಿದ್ದರು. ನಮ್ಮ ಹೋರಾಟ ಹಾಗೂ ಮಗುವಿನ ಸ್ಪಂದಿಸಿದ ಸಾರಿಗೆ ಘಟಕ ವ್ಯವಸ್ಥಾಪಕರು ಕಜ್ಜರಿ ಹಾಗೂ ಕೋನಬೇವು ಗ್ರಾಮಗಳಿಗೆ ಮಧ್ಯಾಹ್ನ 3 ಗಂಟೆಗೆ ಬಸ್ ಸೌಲಭ್ಯ ಒದಗಿಸುವ ಆದೇಶ ನೀಡಿದ್ದಾರೆ. ಇದು ಕೇವಲ ಬಸ್ ಸೌಲಭ್ಯ ಮಾತ್ರವಲ್ಲ, ವಿದ್ಯಾರ್ಥಿಗಳ ಹೋರಾಟಕ್ಕೆ ಸಿಕ್ಕ ಜಯವಾಗಿದೆ. ತಾಲೂಕಿನ ಅನೇಕ ಗ್ರಾಮಗಳಿಂದ ವಿದ್ಯಾರ್ಥಿಗಳು, ಶಿಕ್ಷಕರು, ರೈತರು, ಕಾರ್ಮಿಕರು ಸೇರಿದಂತೆ ಸಾವಿರಾರು ಜನರು ಪ್ರತಿದಿನ ನಗರಕ್ಕೆ ಬರುತ್ತಾರೆ. ಆದರೆ ಇಷ್ಟು ದಿನ ಸರಿಯಾದ ಸಾರಿಗೆ ವ್ಯವಸ್ಥೆ ಇಲ್ಲದ ಕಾರಣ ಸಾರ್ವಜನಿಕರು ಬಹಳ ಕಷ್ಟ ಅನುಭವಿಸುತ್ತಿದ್ದರು. ಇದೀಗ ಬಸ್ ವ್ಯವಸ್ಥೆ ದೊರೆತಿರುವುದರಿಂದ ವಿದ್ಯಾರ್ಥಿಗಳು ಪರೀಕ್ಷೆ ಹಾಗೂ ತರಗತಿಯನ್ನ ಮುಗಿಸಿಕೊಂಡು ಸಮಯಕ್ಕೆ ಸರಿಯಾಗಿ ಊರಿಗೆ ತೆರಳಲು ಅನುಕೂಲವಾಗಿದೆ. ನಮ್ಮ ಊರಿನ ಹೆಸರು ಕಜ್ಜರಿ. ನಾನು ಓದುತ್ತಿದ್ದು STM BJS ಕಾಲೇಜ್ BA ಫೈನಲ್ ಇಯರ್ ಸ್ಟೂಡೆಂಟ್. ಕಜ್ಜರಿಯಿಂದ ನಮಗೆ ಮಧ್ಯಾಹ್ನ ಹೋಗಲಿಕ್ಕೆ ಬಸ್ ಸೌಲಭ್ಯವಿರಲಿಲ್ಲ. ಯಾವುದೇ ಸಂಘಟನೆಯಲ್ಲಿ ನಾವು ಇದು ಯಾರು ನಮಗೆ ಸಹಕರಿಸಲಿಲ್ಲ. ಮತ್ತು SFI ಸಂಘಟನೆಯವರು ನಮಗೆ ಮಾಡಿ ವಿದ್ಯಾರ್ಥಿಗಳಿಗೆ ಬಸ್ ಬಿಡಿಸಲು ಸಹಾಯ ಮಾಡಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸಲು ಇಚ್ಛಿಸುತ್ತೇನೆ ಅಂತ ನಮ್ಮ ಮನವಿಗೆ ಸ್ಪಂದಿಸಿದ ಸಾರಿಗೆ ಘಟಕ ವ್ಯವಸ್ಥಾಪಕರಿಗೆ ವಿದ್ಯಾರ್ಥಿ ಸಮುದಾಯದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಅದೇ ರೀತಿ SSLC ಹಾಗೂ PUC ವಿದ್ಯಾರ್ಥಿಗಳಿಗೆ ಉಚಿತ ಪ್ರಯಾಣ ಸೌಲಭ್ಯ ನೀಡಿರುವ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಕ್ಕೂ ಅಭಿನಂದನೆಗಳು. ಮುಂದೆಯೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸಾರಿಗೆ ಸಮಸ್ಯೆ ಆಗದಂತೆ ಸರ್ಕಾರ ಮತ್ತು ಸಾರಿಗೆ ಇಲಾಖೆ ಶಾಶ್ವತ ಪರಿಹಾರ ಒದಗಿಸಬೇಕು ಎಂದು ನಾವು ಅನುಗ್ರಹಿಸುತ್ತೇವೆ. ಇದು ವಿದ್ಯಾರ್ಥಿಗಳ ಹಕ್ಕಿಗಾಗಿ ನಡೆದ ಹೋರಾಟ ಮತ್ತು ಈ ಹೋರಾಟ ಮುಂದೆಯೂ ಮುಂದುವರಿಯಲಿದೆ. ಇದೇ ರೀತಿಯ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ನಮ್ಮ ಚಾಲುಕ್ಯ ಟಿವಿ.